ಇಲ್ಲಿ ನೋಡ್ತಿದ್ದೀರಿ ನೀವು ಕುರಿಗಳ ದಂಡು ಹೊಂಟಿದೆ ಫ್ರೆಂಡ್ಸ್. ಇವತ್ತ ಕುರಿ ಕಾಯತ್ತೆ ನೋಡ ನಾನು. ಕುರಿ ಕಾಯೋದೇನೋ ಒಂಥರ ಖುಷಿ ಅನ್ಸತ್ತೈತಿ. ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಟಿಫಿನ್ ಆಯಿತು. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ನಾನಿವಾಗ ನಮ್ಮೂರಿಗೆ ಹೊರಡ್ತಾ ಇದ್ದೀನಿ. ಒಂದು ಇವೇ ಇದ್ದೀನಿ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಸೈಡ್ ಬಂದೆ. ನೀವು ನೋಡ್ತಿದ್ರಿ ಸಾಗವಾನಿ ಟ್ರೀ ಎಷ್ಟು ಚಂದ ಕಾಣತೈತಿ ಅಂತಂದ್ರೆ ಭಾಳ ತಂಪು ಐತಿ. ಇಲ್ಲಿ ಎಲ್ಲ ಕಡೆನೂ ಸಾಗವಾನಿ ಮರಗಳು ಹಾಕಿದ್ದಾರೆ. ನಾನಿವಾಗ NH4 ಅಲ್ಲಿದ್ದೀನಿ. ಊರಿಗೆ ಹೋಗೋಕೆ ಇನ್ನೊಂದು ಅರೌಂಡ್ 40 ಮಿನಿಟ್ಸ್ ಆಗ್ತೈತೆ. ಇವಾಗ ಜಸ್ಟ್ ನಾನು ಮನೆ ಬಿಟ್ಟಿದ್ದೇನೆ. 40 ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೇನೆ. ನಾನು ಇವಾಗ ಶಿಗ್ಗಾಂವಿಯಲ್ಲಿದ್ದೇನೆ, ಫ್ರೆಂಡ್ಸ್ ಭೇಟಿಯಾಗಿ ಆಯಿತಾ. ಇವಾಗ ಊರಿಗೆ ಹೊರಡ್ತಿದ್ದೇನೆ. ಫ್ರೆಂಡ್ದೇನೋ ಅರ್ಜೆಂಟ್ ಕೆಲಸ ಐತೆ ಅಂತ ಅವ್ರು ಹೋದ್ರು. ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಟೀನೂ ಕುಡಿದ್ವಿ ಅವ್ರ ಜೊತೆ. ಇವಾಗ ನೆಕ್ಸ್ಟ್ ನಾನು ನಮ್ಮೂರಿಗೆ ಹೊರಡ್ತಿದ್ದೀನಿ. ಇವಾಗ ಜಸ್ಟ್ ಊಟ ಎಲ್ಲ ಆಯಿತಾ. ಊಟ ಮುಗಿಸ್ಕೊಂಡು ನಾವು ಬಂಕಾಪುರದಲ್ಲಿರೋ ಪೇಟೆ ಯಲ್ಲಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದಲ್ಲಿ ದಿವ್ಯ ಆಶೀರ್ವಾದ ಪಡ್ಕೊಂಡು ಇವಾಗ ಮತ್ತೆ ಊರಿಗೆ ಹೊರಡೋಣ. ಇವಾಗ ಇದೇ ನೋಡ್ತಿದ್ದೀರಿ ನೀವು, ಇದು ಬಂಕಾಪುರದಲ್ಲಿ ಯಲ್ಲಮ್ಮನ ದೇವಸ್ಥಾನ ಇದೆ. ತುಂಬಾ ಫೇಮಸ್ ಇದೆ. ತುಂಬ ಜನ ಭಕ್ತಾದಿಗಳು ಇಲ್ಲಿ ಬರ್ತಾರೆ ದರ್ಶನಕ್ಕಾಗಿ. ನೀವು ನೋಡ್ತಾ ಇದ್ದೀರಿ ತಾಯಿ ಒಳಗೆ ಗರ್ಭಗುಡಿ ಇಲ್ಲ. ಇದನ್ನು ನೋಡ್ತಿದ್ದೀರಿ ನೀವು, ದೇವಸ್ಥಾನದ ಒಳಗಡೆ ಇದೆ. ಈ ದೇವಸ್ಥಾನವನ್ನು ಪೇಟೆ ಯಲ್ಲಮ್ಮ ದೇವಸ್ಥಾನ ಅಂತ ಕರೀತಾರೆ. ಇಲ್ಲಿ ಪ್ರತಿದಿನ ಪೂಜೆ ನಡೀತೈತಿ. ಹಾಗೇನೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ. ನೀವೇನಾದರೂ ತಾಯಿ ಸನ್ನಿಧಿಗೆ ಪಾತ್ರ ಆಗ್ಬೇಕು ಅನ್ಕೊಂಡಿದ್ರೆ, ನೀವು ತಾಯಿ ಸನ್ನಿಧಿ ಬರ್ಬೇಕು ಅನ್ಕೊಂಡಿದ್ರೆ ಬಂಕಾಪುರ ದೇವಸ್ಥಾನದಲ್ಲಿರೋ ಪೇಟೆ ಯಲ್ಲಮ್ಮ ದೇವಸ್ಥಾನ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ, ನೀವು ಬಂದು ಅವ್ರ ಆಶೀರ್ವಾದಕ್ಕೆ ಪಾತ್ರ ಆಗ್ಬೋದು ಅಂತ ಹೇಳ್ಬೋದು. ಇಲ್ಲಿ ಭಕ್ತಾದಿಗಳ ಸಮಸ್ಯೆಗಳಂತ ಏನಾದರೂ ಕೇಳ್ಕೊಂಬಂದ್ರೆ ಆ ಸಮಸ್ಯೆಗೆ ಪರಿಹಾರ ಈ ದೇವಿ ಯಾವ ಥರ ಕೊಡ್ತಾಳ ಅನ್ನೋದನ್ನ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಇವಾಗ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದ್ರೆ ಪ್ರತಿದಿನ ಈ ದೇವಸ್ಥಾನದಲ್ಲಿ ಪೂಜೆ ನಡೀತೈತೆ. ನಿತ್ಯ ಪೂಜೆಯನ್ನು ಮಾಡ್ತಾರೆ. ಹಾಗೆಯೇ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾದ ಪೂಜೆ ನಡೀತೈತೆ. ಇಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಪಲ್ಲಕ್ಕಿ ಉತ್ಸವ ನಡೀತೈತೆ. ಹಾಗೆಯೇ ಪ್ರತಿ ವರ್ಷ ದಸರಾ ಹಬ್ಬದ ಸಮಯದಲ್ಲಿ 11 ದಿನ ಇಲ್ಲಿ ಜಾತ್ರೆಯನ್ನು ಮಾಡ್ತಾರೆ. ಅದು ಈ ದೇವಸ್ಥಾನದ ವಿಶೇಷತೆ ಅಂತಲೇ ಹೇಳ್ಬೋದು. ಯಾರೇ ಭಕ್ತರು ಏನೇ ಸಮಸ್ಯೆ ಅಂತ ಬಂದರೂ ಇಲ್ಲಿ ಅದಕ್ಕೆ ಸರಳವಾದ ಪರಿಹಾರವನ್ನು ನೀಡ್ತಾರೆ. ಎಷ್ಟೋ ಪವಾಡಗಳಲ್ಲಿ ನಡೆದಿದ್ದಾವಂತ ಅರ್ಚಕರು ಹೇಳಿದ್ದಾರೆ. ಒಂದು ವೇಳೆ ನಿಮಗೇನಾದರೂ ಸಮಸ್ಯೆ ಅಂತ ಇದ್ದರೆ ಈ ದೇವಸ್ಥಾನದ ಸನ್ನಿಗೆ ಬನ್ನಿರಿ, ದೇವಿ ಆಶೀರ್ವಾದಕ್ಕೆ ಪಾತ್ರ ಆಗ್ರಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಹಾಗೆಯೇ ದೇವಸ್ಥಾನಕ್ಕೆ ಬಂದಾಯ್ತು, ದೇವಿಯ ದರ್ಶನ ಪಡೆದಾಯ್ತು. ದೇವಸ್ಥಾನದ ಒಳಗಡೆ ಎಲ್ಲ ತೋರಿಸೈತೆ. ದೇವಸ್ಥಾನದ ಹೊರಗಡೆ ಆವರಣ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇವಾಗ
ಅದಲ್ರಿ ಹಾಂ ಈ ದೇವಿ ರೀ ಹಾಂ ಮೈ ಮೇಲೆ ಗುಳ್ಳಿ ರೀ ಹಾಂ ಗುಳ್ಳಿ ಹೇಳ್ತಾವ್ರಿ ಮೈ ಕಡ್ತ ಹೇಳ್ತೈತಲ್ರಿ ಹಿಂಗ್ ಬೇಡಿಕೆಂಡು ಅಮ್ಮಗ ಉಪ್ಪಿಟ್ಟಿರ್ತಾರ. ಓಕೆ ಓಕೆ. ಉಪ್ಪಿಟ್ಟು ಹೋದ್ರಂದ್ರ ಅವ್ರಿಗೆಲ್ಲ ಆರೋಗ್ಯ ಚಲೋ ಆಗ್ತದೆ. ಈ ದೇವಸ್ಥಾನ 12ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದಂಥ ತುಂಬ 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 ಪವರ್ಫುಲ್ ಇದೆ ಅಂತ ಹೇಳ್ತಾರೆ. ಇಲ್ಲಿ ಭಕ್ತರಾಗಿರ್ಬೋದು, ಅರ್ಚಕರಾಗಿರ್ಬೋದು, ಮತ್ತು ಲೈವ್ ಆಗಿ ನಿಮಗೆ ತೋರಿಸ್ತಾರ ತಾಯಿ ಶಕ್ತಿ ಏನು ಅನ್ನೋದನ್ನ. ಏನೇ ಸಮಸ್ಯೆಗಳಿರಲಿ, ನಿಮ್ಮ ಸಮಸ್ಯೆ ಏನಂತ ಎಕ್ಸಾಕ್ಟಾಗಿ ಇಲ್ಲಿ ಸೊಲ್ಯೂಷನ್ಸ್ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನನಗೂ ಅಷ್ಟು ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಇದು ದೇವಸ್ಥಾನದ ಹೊರಗಡೆ ಆವರಣ ಈ ಥರ ಇದೆ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ ನನಗೆ, ಈ ದೇವಸ್ಥಾನದ ಅಧ್ಯಕ್ಷರು ಇದ್ದಾರಲ್ಲ, ಅವರ ಈ ದೇವಸ್ಥಾನದ ಬಗ್ಗೆ ತುಂಬ ಸರಳವಾಗಿ, ತುಂಬ ಅಚ್ಚುಕಟ್ಟಾಗಿ ಈ ದೇವಸ್ಥಾನದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ರು. ತುಂಬ ಪ್ರೌಡ್ ಫೀಲ್ ಆಗ್ತೈತಿ. ಯಾಕಂತಂದ್ರೆ ಈ ದೇವಸ್ಥಾನ ನಮ್ಮೂರಲ್ಲಿದೆ, ಅದು ಬಂಕಾಪುರದಲ್ಲಿದೆ. ಈ ದೇವಸ್ಥಾನದ ಶಕ್ತಿನೂ ತುಂಬಾ ಇದೆ ಅಂತ ಹೇಳ್ಕೊಳಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ. ಇವೊಂದೊಳೆ ನೀವೇನಾದರೂ ಸಮಸ್ಯೆಯಲ್ಲಿದ್ದರೆ, ನಿಮ್ಗೆ ಏನೇ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತಂದರೆ ಈ ದೇವಸ್ಥಾನಕ್ಕೆ ಬನ್ನಿರಿ, ದೇವಿ ಆಶೀರ್ವಾದಕ್ಕೆ ಪಾತ್ರರಾಗ್ರಿ. ನಿಮಗೇನೇ ಸಮಸ್ಯೆ ಇದ್ರೂ ಪರಿಹಾರ ಸಿಗ್ಬೋದು ಅಂತ ನಾನು ಹೇಳ್ಬೋದು. ಇವಾಗ ದೇವಿ ದರ್ಶನ ಆಯಿತಾ, ದರ್ಶನ ಮುಗಿಸ್ಕೊಂಡು ಇವಾಗ ಊರಿಗೆ ಹೊರಡೋ ಸಮಯ, ಇವಾಗ ಹೊರಡ್ತಿದ್ದೇನೆ. ಇವಾಗ ಇಲ್ಲಿ ನೋಡ್ತಿದ್ದೀರಿ ನೀವು, ಕುರಿಗಳ ದಂಡು ಹೊಂಟಿದೆ. ಫ್ರೆಂಡ್ಸ್, ಇವತ್ತ ಕುರಿ ಕಾಯುತ್ತೆ ನೋಡ್ರಿ. ಇವತ್ತ ಕುರಿ ಕಾಯೋದೇನೋ ಒಂಥರ ಖುಷಿ ಅನ್ಸತೈತಿ. ಪಾಪ ಅವ್ರ ಬಿಸ್ಲಾಗೆಲ್ಲ ಕುರಿ ಕಾಯ್ತಾರ, ಮಳೆ ಬಿಸಿಲು ಹಂಗೆ ಗೊತ್ತಾಗಲ್ಲ. ಕಂಟಿನ್ಯೂಸ್ ಹಂಗೆ ರೋಡ್ ಹೊಲ ಅಡ್ಡಾಡ್ಕೊಂಡು ಹೋಗಾರ. ಎಷ್ಟು ತ್ರಾಸ ಐತಿ ನನಗೆ ಗೊತ್ತೈತಿ. ಇವತ್ತ ಪಾಪ ಮಧ್ಯಾಹ್ನ ಊಟನೂ ಮಾಡಿಲ್ಲ, ಹಂಗೆ ಕುರಿ ಹೊಂಟ ಬಿಟ್ಟಾವ. ಹಂಗೆ ಅವ್ರ ಕಡೆಯಿಂದ ಓಡಾಡ್ತಾರ ಅವ್ರ. ಇವಾಗ ಮನೆಗೆ ಹೊಂಟಾರ ಅವ್ರ. ಕುರಿ ಬೆಳಗ್ಗೆನ ಬೇಸಾರ ಕುರಿಗಳನ್ನೆಲ್ಲ, ಕುರಿ ಬೆಳಗ್ಗೆ ಮೇಯಿಸಿ ಇವಾಗ ಅವ್ರನ್ನ ಮನೆಗೆ ಕರ್ಕೊಂಡು ಹೊಂಟಾರ. ಕುರಿಗೆ ಏನೋ ಒಂಥರ ಖುಷಿ ಅನ್ಸತೈತಿ ಕುರಿ ಕಾಯೋದ. ಇಂಜಿನಿಯರಿಂಗು ಓದಿದ್ವಿ, ದೊಡ್ಡ ಕಂಪ್ನಿಗೂ ಕೆಲಸ ಮಾಡಿದ್ವಿ. ಬಟ್ ಇವತ್ತು ಕುರಿ ಕಾಯೋದ್ರಾಗ ಏನೋ ಒಂಥರ ಖುಷಿ ಅನ್ಸತೈತಿ. ಯಾಕಂದ್ರೆ ಇದು ನಮ್ಮ ಕುಲಕಸುಬಿದೆ. ನಮ್ಮ ಅಜ್ಜ ಅಮ್ಮ ಭಾಳ ವರ್ಷ ಹಿಂದೆ ಮಾಡಿದ್ರ, ಬಟ್ ನಾ ಯಾವತ್ತೂ ಮಾಡಿರಲಿಲ್ಲ. ಇವತ್ತು ಸಿಕ್ಕುವ ಅದು ಒಂಥರ ಹೆಂಗಿರ್ತೈತೆ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಮುಂದೆ ಹಂಚ್ಕೊಳಕ್ಕೆ ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ. ನೀವು ಇಷ್ಟಪಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನಂತೂ ಭಾಳ ಎಂಜಾಯ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಫೈನಲಿ ಕುರಿ ಕಾದ ಆತ. ಇವಾಗ ಮರಿ ಹೊಡ್ತಿದ್ದೆ ನಾನು. ಏನೋ ಒಂಥರ ಡಿಫ್ರೆಂಟ್ ಇತ್ತು, ಭಾಳ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೀವೇ ನೋಡ್ತಿದ್ದೀರಿ, ಇದು ನಮ್ಮ ದೋಸ್ತರದ್ದು ಹೊಲ ಇದೆ, ಊರಾಗಿರೋರ್ದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ಹೊಲಕ್ಕೆ ಬಂದ್ವಿ ನಾವು. ಹೊಲ ಯಾವ ಥರ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ನೋಡಿರಿ, ಇದು ಕಾಲ್ದಾರಿ ಇದೆ, ಚಕ್ಕಡಿ ಮತ್ತು ಟ್ರ್ಯಾಕ್ಟರ್ ಹೋಗೋಕ್ಕಿದೆ. ಹೊಲದೊಳಗೆ ಜೋಳ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನಾನು ಚಿಕ್ಕವನಿದ್ದಾಗ ನಾನು ಅವನು ಜೊತೆಗೆ ಓದಿದ್ವಿ. ಇವತ್ತು ಅವನು ಫಾರ್ಮಿಂಗ್ ಮಾಡತ್ತಾನ, ಬೆಸ್ಟ್ ಅದಾನ, ಖುಷಿಯಿಂದ ಅದಾನ. ಯಾಕಂತಂದ್ರೆ ಅವ್ನು ಮಾಡೋ ಕೆಲಸದೊಳಗೆ ಅವನಿಗೆ ಇಂಟ್ರೆಸ್ಟ್ ಐತಿ ಮತ್ತು ಖುಷಿ ಇರೋದ್ರಿಂದ ಅವ್ನು ಫಾರ್ಮಿಂಗ್ ಚೂಸ್ ಮಾಡ್ಕೊಂಡಿದ್ದಾನೆ. ಅದಕ್ಕೋಸ್ಕರ ನಾ ಬಂದೆ ಹೆಂಗೆ ನಡೀತಿದೆ ಅವ್ನದು ಫಾರ್ಮಿಂಗ್ ಅಂತ ನೋಡ್ಕೊಂಡು ಮನೆಯಲ್ಲಿ ಹಸುಗಳು ಮಾಡಿದ್ದಾನೆ ಮತ್ತು ಇಲ್ಲಿ ಹೊಲನೂ ಮೇಂಟೈನ್ ಮಾಡ್ತಾರೆ.
ತುಂಬ ಚೆನ್ನಾಗಿದೆ. ಇವಾಗ ಹಂಗೆ ಹೊಲದ ಒಳಗಡೆ ನೋಡ್ಕೊತ ಹೊಂಟಿದ್ದೀವಿ. ಎಲ್ಲೆಲ್ಲಿ ಏನೇನಿದೆ, ಏನೇನಾಗಿದೆ ಅನ್ನೋದನ್ನು. ತುಂಬ ದೊಡ್ಡದಿದೆ ಹೊಲ ಇದೆ, ಯಾರೂ ಇಲ್ಲ. ಬರೀ ಒಣ ಬೇಸಾಯ ಅಲ್ಲ, ನೀರಾವರಿ ಇಲ್ಲಿ ಕಡಿಮೆ. ಒಣ ಬೇಸಾಯ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇನು ನೋಡಕತ್ತೀರಿ ನೀವು, ಹೊಲ ತುಂಬ ಚೆನ್ನಾಗಿದೆ. ಇಲ್ಲೇ ನೋಡ್ತಿದ್ದೀರಿ ನೀವು, ಈ ಹೊಲದಲ್ಲಿ ಹತ್ತಿ ಹಾಕಿದ್ದಾರೆ. ಹತ್ತಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದ್ಸಲಿ ಬಿಡಿಸಿದ್ದಾರೆ ಇವಾಗ, ಆಮೇಲೆ ಇನ್ನೊಂದ್ಸಲಿ ಬಿಡಿಸ್ಬೇಕು ಇವಾಗ. ಹತ್ತಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರಿಯಲಿ ಗ್ರೇಟ್ ಅಂತ ಹೇಳ್ಬೋದು ಅವರು. ಇಲ್ಲೇ ನೋಡ್ತಿದ್ದೀರಿ ನೀವು, ಈ ಥರ ಹತ್ತಿ ಆಗ್ತೈತಲ್ಲ, ಇದು ಹತ್ತಿ ಹಾಕೋಕ್ಕಿಂತ ಮೊದಲು ಹೂ ಇರ್ತೈತಿ. ಮೊದಲು ಈ ಥರ ಹೂ ಇರ್ತೈತಿ, ಅದಾದಮೇಲೆ ಈ ಥರ ಕಾಯಿ ಆಗ್ತೈತಿ. ಕಾಯಿ ಆದಮೇಲೆ ಏನಾಗ್ತೈತಿ ಅಂತಂತಂದರೆ ಈ ಥರ ಹತ್ತಿಯಾಗಿ ಪರಿವರ್ತನೆ ಆಗ್ತೈತಿ. ಇದು ಪ್ರೊಸೀಜರ್ ಇಷ್ಟೇ ಇದರದ್ದು. ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಪ್ರಕೃತಿಯ ಸೃಷ್ಟಿಕರ್ತನ ಕೈವಾಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದೇ ನೋಡ್ತಿದ್ರಿ ನೀವು, ಇದು ಸ್ವಲ್ಪ ಈ ಕಡೆ ಹೊಲದ ದಂಡಿ ಅಂತಾರಲ್ಲ, ಅಲ್ಲಿ ಕಸ ಎಲ್ಲ ಬೆಳೆದ್ಬಿಟ್ಟೈತಿ. ಇದು ಕಸ ತೆಗಿಬೇಕಿದೆ. ಅದೇನು ಕಾಣಿಸ್ತಿದೆಯಲ್ಲ, ಅಲ್ಲಿ ಮಳೆ ಬಂದಾಗ ಅಲ್ಲಿ ನೀರು ಬರುತ್ತೆ ಬಕಾಸೂರು ಕೆರೆಯಿಂದ. ಆ ಕೆರೆ ತುಂಬಿದಾಗ ಹಳ್ಳ ಈ ಥರ ಹರಿತೈತಿ. ಇಲ್ಲಿ ಮಳೆಗಾಲದಾಗ ಸ್ವಲ್ಪ ಓಡಾಡೋದು ತುಂಬ ಕಷ್ಟ ಆಗ್ತೈತಿ. ಅಲ್ಲಿ ಸ್ವಲ್ಪ ತೆಗ್ಗಾಯಿ ಕಾಣಿಸ್ತಿದೆಯಲ್ಲ, ಆ ಪ್ಲೇಸಲ್ಲೇ. ಅಲ್ಲಿ ನೀವು ನೋಡ್ತಿದ್ದೀರಿ ಗುಬ್ಬಚ್ಚಿ ಗೂಡು ಕಾಣಿಸ್ತಿದ್ದಾವೆ. ನಮ್ಮ ಸಿಟಿ ಒಳಗೆಲ್ಲ ಮರ್ತು ಹೋಗ್ಬಿಟ್ಟವು ಗುಬ್ಬಚ್ಚಿ ಗೂಡೂ ಕಾಣಂಗಿಲ್ಲ. ಇಲ್ಲಿಗೆ ನೋಡ್ತಿದ್ದೀರಿ ನೀವು, ಅಲ್ಲಿ ಕಾಣಿಸ್ತಿದೆಯಲ್ಲ. ಅವ್ರದ್ದು ಜೀವನ ಶೈಲಿ ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಕಷ್ಟ ಇದೆ, ಅದೇ ಥರ ಕಷ್ಟ ಇದೆ. ಅವ್ರು ಹೇಳೋದು ಏನು ಗೊತ್ತಾ, ತುಂಬ ಚೆನ್ನಾಗಿ ಫಸಲು ಬಂದಾಗ ಮಾರ್ಕೆಟ್ ಇರೋದಿಲ್ಲ, ಮಾರ್ಕೆಟಿನ ಸಮಸ್ಯೆ ತುಂಬಾ ಇದೆ ಅಂತ ಹೇಳ್ತಿದ್ದ. ಮತ್ತು ಆ ಸಮಸ್ಯೆಗೆ ತುಂಬಾ ಕಷ್ಟ ಆಗುತ್ತೆ ಕೆಲವೊಂದು ಟೈಮಲ್ಲಿ ಅಂತಲೂ ಹೇಳಿದ್ರು. ಅದಕ್ಕೋಸ್ಕರ ಆ ಸಮಸ್ಯೆ ಒಂದು ಬಿಟ್ಟರೆ ಜೀವನದಕ್ಕೆ ಏನೂ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ, ತುಂಬ ಆರಾಮಾಗಿ ಲೀಡ್ ಮಾಡ್ಬೋದು ಅಂತ ಹೇಳ್ತಾಯಿದ್ದ. ಅವ್ನ ಮಾತು ಕೇಳಿ ತುಂಬ ಖುಷಿ ಆಯ್ತು. ಇಷ್ಟು ದಿನಗಳ ನಂತರ ನಮ್ಮ ದೋಸ್ತಿಗೆ ಮೀಟ್ ಆದೆ. ಅದಾದಮೇಲೆ ಅವ್ನು ಹೊಲಕ್ಕೆ ಬಂದೆ. ಅವನ ಜೀವನ ಯಾವ ಥರ ಇದೆ ಅಂತ ನೋಡಿದೆ, ತುಂಬ ಖುಷಿ ಆಯಿತು. ಅವನ ಜೊತೆ ಸಮಯ ಕಳೆದಿದ್ದು ತುಂಬ ಖುಷಿ ಆಯ್ತು. ಬಟ್ ಅವನು ಕ್ಯಾಮ್ರಾ ಮುಂದೆ ಬರೋಕ್ಕೆ ನಾಚೋಂತಾನೆ, ಅದಕ್ಕೋಸ್ಕರ ಅವನು ತೋರಿಸ್ಲಿಲ್ಲ. ಇವಾಗ ಮತ್ತು ನಮ್ಮೂರಿಗೆ ಹೊರಡ್ತಿದ್ದೆ ನಾನು ಇವಾಗ. ಇದೇನು ನೋಡ್ತಿದ್ರಲ್ಲ, ಮಳೆ ಬಂದಾಗ ಕೆರೆ ತುಂಬತ್ತೆ. ಕೆರೆ ತುಂಬಿದಾಗ ಇಲ್ಲೇ ನೀರು ಬರೋದು. ನಾನಿವಾಗ ಶಿಗ್ಗಾಮಿಂದ ಹೊರಟಾಯ್ತಾ, ಒಂದು 30 ಕಿಲೋಮೀಟರ್ ಬಂದಿದ್ದೇನೆ. ಮನೆ ರೀಚ್ ಆಗೋಕ್ಕೆ ಇನ್ನೊಂದು 40 ಮಿನಿಟ್ಸ್ ಆಗ್ತೈತಿ. ಇವತ್ತು ರೈಡ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಎಂಜಾಯ್ ಮಾಡಿದೆ, ತುಂಬ ಪ್ಲೇಸಸ್ ನೋಡಾಯ್ತು, ಫ್ರೆಂಡ್ ಭೇಟಿ ಆಯ್ತು, ತುಂಬ ವರ್ಕ್ ಪೆಂಡಿಂಗ್ ಇದ್ದಿದ್ದು ಕಂಪ್ಲೀಟ್ ಆಯಿತು. ಇವಾಗ ನಾನು ಇಲ್ಲಿಂದ ಹೊರಡ್ತಿದ್ದೇನೆ, ಮತ್ತು ನಾನು ನಿಮ್ಗೆ ಕನೆಕ್ಟ್ ಆಗ್ತೀನಿ. ಇದೇನು ನೋಡ್ತಿದ್ದೀರಿ ನೀವು, ಪುಣೆ ಬೆಂಗಳೂರು NH4 ಇದೆ. ಇವಾಗ ನಾನು ರಿಟರ್ನ್ ನಾನು ಮನೆಗೆ ಹೋಗ್ತಿದ್ದೇನೆ. ಇವಾಗ ಜಸ್ಟ್ ಹುಬ್ಳಿ ರೀಚ್ ಆದೆ. ಟೈಮ್ ಕರೆಕ್ಟ್ 6 ಗಂಟೆ 7 ನಿಮಿಷ ಆಗೈತೆ. ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ, ಹಸಿವೈತೆ. ಸ್ನ್ಯಾಕ್ಸ್ ತಿನ್ಕೊಂಡು ಸ್ವಲ್ಪ CBT ಹೋಗಿ ಅಲ್ಲಿಂದ ಮನೆಗೆ ಹೋಗೋಣ.
ಸ್ನ್ಯಾಕ್ಸ್ ಎಲ್ಲ ತಿಂದಾಯ್ತು. ಸೊ ಹೊರಡೋಣ ಇವಾಗ. ಹುಬ್ಳಿ ಬಟ್ರ್ ಮಾರ್ಕೆಟಿಗೆ ಬಂದೆ. ಆಲ್ಮೋಸ್ಟ್ ಆಲ್ ಕೆಲಸ ಮುಗಿತು ಬಟ್ರ್ ಮಾರ್ಕೆಟ್ ಒಳಗಡೆ. ಇವಾಗ ಸ್ವಲ್ಪ ಹರ್ಷ ಕಾಂಪ್ಲೆಕ್ಸ್ ಹೋಗಿ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡೆ ಇವಾಗ ಹೊರಡೋದು. ಇವಾಗ ನೀವು ನೋಡ್ತಿದ್ರೆ ನಮ್ಮ ಹುಬ್ಳಿ ಬಟ್ರ್ ಮಾರ್ಕೆಟ್ ಇದೆ. ನೀವು ನೋಡ್ತಿದ್ದೀರಿ ಇದು ಹರ್ಷ ಕಾಂಪ್ಲೆಕ್ಸ್. ಹರ್ಷ ಕಾಂಪ್ಲೆಕ್ಸ್ ಒಂದು ಮೊಬೈಲ್ ಹೊಡ್ರ್ ತೊಗೊಳೋದಾಗಿತ್ತು, ಬೈಕಿಗೆ ತೊಗೊಂಡೆ. ಇವಾಗ ಮನೆ ಹೊಡ್ತಿದ್ದೇನೆ. ಇವಾಗ ಬೈಕಿಗೆ ಒಂದು ಮೊಬೈಲ್ ಹೊಡ್ರ್ ಬೇಕಿತ್ತು. ತುಂಬ ಕಡೆ ಹುಡುಕಿದೆ, ಬಟ್ ಫಿಟ್ ಕರೆಕ್ಟ್ ಆಗ್ತಿರಲಿಲ್ಲ. ಒಂದು ಶಾಪಲ್ಲಿ ಸಿಗ್ತಾ, ನಾಳೆ ಫಿಟ್ ಮಾಡ್ತೀನಿ ಅದನ್ನ. ಬಂದಿದ್ದಕ್ಕೂ ಚಲೋ ಅನ್ನಿಸ್ತಾ, ಇಲ್ಲಂತ ಮತ್ತೆ ರಿಟರ್ನ್ ಹೋಗಬೇಕಾಗಿತ್ತು ಬೇರೆ ಕಡೆ. ಇವಾಗ ಹೊಡ್ತಿದ್ದೇನೆ, ಬೈಕ್ ಹೋಲ್ಡ್ರ್ ತೊಗೊಂಡಾಯ್ತಾ. ಫೈನಲಾಗಿ ಮನೆಯನ್ನು ರೀಚ್ ಆದೆ. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.